ಶನಿದೇವರು ಅಥವಾ ಶನೀಶ್ವರ ಎಂಬ ಹೆಸರು ಕೇಳಿದರೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಒಂದು ಆತಂಕ, ಭಯ ಉಂಟಾಗುವುದು ಸಹಜ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವರ ಪ್ರಭಾವವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ. ಶನಿಯ 7.5 ಪಂಚಮ ಶನಿ, ಅಷ್ಟಮ ಶನಿ ಎಂಬ ಗ್ರಹಚಾರದ ಅವಧಿಗಳು ಮಾನವನ ಬದುಕಿನಲ್ಲಿ ಕಷ್ಟ, ಸಂಕಷ್ಟ ಮತ್ತು ಪರೀಕ್ಷೆಗಳ ಕಾಲವೆಂದು ಹೇಳಲಾಗುತ್ತದೆ. ಜನರು ಅದನ್ನು ತಪ್ಪಿಸಲು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಇಲ್ಲಿ ಒಂದು ಪ್ರಮುಖ ಸಂಗತಿ ಅಂದರೆ ಶನಿದೇವನು ದಂಡನೆ ನೀಡುವವನು ಅಲ್ಲ, ಕರ್ಮಫಲವನ್ನು ನೀಡುವವನು. ಅಂದರೆ ನಾವು ಮಾಡಿದ ಪಾಪ ಪುಣ್ಯಗಳಿಗೆ ತಕ್ಕಂತೆ ಫಲವನ್ನು ನೀಡುವ ನ್ಯಾಯದೇವತೆ. ಶನಿಯ ವಕ್ರದೃಷ್ಟಿ ಯಾರ ಮೇಲೆ ಬೀಳುತ್ತದೋ ಅವರು ಕಠಿಣ ಅನುಭವಗಳ ಮೂಲಕ ಹೋಗಬೇಕಾಗುತ್ತದೆ. ಬದುಕಿನ ಅಡಚಣೆಗಳು, ಆರ್ಥಿಕ ಸಮಸ್ಯೆಗಳು, ಮಾನಸಿಕ ಒತ್ತಡ, ಅನಾರೋಗ್ಯ ಇವುಗಳು ಶನಿದೇವರ ಪ್ರಭಾವಕ್ಕೆ ಸಂಬಂಧಿಸಿದಂತೆಯೇ ಪರಿಗಣಿಸಲಾಗುತ್ತವೆ. ಆದ್ದರಿಂದಲೇ ಜನರು ಶನಿದೇವರನ್ನು ಸಮಾಧಾನಪಡಿಸಲು ಹಲವು ಮಾರ್ಗಗಳನ್ನು ಅನುಸರಿಸುತ್ತಾರೆ. ಶನಿವಾರದಂದು ಎಳ್ಳು ದಾನ ಮಾಡುವುದು, ಶನೀಶ್ವರನ ದೇವಾಲಯದಲ್ಲಿ ಎಣ್ಣೆ ಹಚ್ಚಿ ದೀಪ ಹಚ್ಚುವುದು, ಶನಿಗೆ ಪ್ರಾರ್ಥನೆ ಸಲ್ಲಿಸುವುದು ಇವು ಸಾಮಾನ್ಯ. ಜನರು ಶನಿಯ ಕೋಪವನ್ನು ತಣಿಸಲು ಹೀಗೆ ಹಲವು ವಿಧಿವಿಧಾನಗಳನ್ನು ಮಾಡುತ್ತಾರೆ. ಹಿಂದೂ ಪುರಾಣಗಳಲ್ಲಿ ಶನಿದೇವರ ಕಥೆಗಳು ಬಹಳ ಪ್ರಚಲಿತ. ಅವರ ಪ್ರಭಾವ, ಅವರ ದೃಷ್ಟಿ, ಅವರ ಕೋಪ ಇವು ಮಾನವನ ಜೀವನದಲ್ಲಿ ಎಂತಹ ಪರಿಣಾಮ ಬೀರುತ್ತವೆ ಎಂಬುದನ್ನು ತಿಳಿಸುವ ಅನೇಕ ಉದಾಹರಣೆಗಳಿವೆ. ಆದರೆ ಶನಿದೇವ ಮತ್ತು ಹನುಮಂತನ ಸಂಬಂಧಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಘಟನೆ ಭಕ್ತರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದೆ. ಇದು ರಾಮಾಯಣ ಕಾಲದ ಪ್ರಸಂಗ. ಭಗವಾನ್ ಹನುಮಂತನು ಸೀತಾ ಮಾತೆಯನ್ನು ಹುಡುಕುವ ಕಾರ್ಯಕ್ಕಾಗಿ ಲಂಕೆಗೆ ತೆರಳಿದಾಗ ಅಲ್ಲಿ ರಾವಣನ ಅಸಾಮಾನ್ಯ ಕ್ರೌರ್ಯವನ್ನು ಅವನು ಕಂಡನು. ರಾವಣನು ತನ್ನ ಯೋಗಬಲದಿಂದ ಕೇವಲ ಶತ್ರುಗಳನ್ನು ಮಾತ್ರವಲ್ಲ, ಗ್ರಹಗಳನ್ನೇ ಬಂಧಿಸಿಟ್ಟಿದ್ದನು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಪ್ರಭಾವವೇ ಜೀವಿಗಳ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದರೆ ಆ ಗ್ರಹಗಳನ್ನೇ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವುದರಿಂದ ರಾವಣನು ತನ್ನ ಶತ್ರುಗಳಿಗೆ ದುರದೃಷ್ಟವನ್ನು ತರುವ ಉದ್ದೇಶ ಹೊಂದಿದ್ದನು. ಅಲ್ಲಿ ಶನಿದೇವನು ಕೂಡ ರಾವಣನ ಬಂಧನದಲ್ಲಿದ್ದನು. ಜೈಲಿನಲ್ಲಿದ್ದು ತಲೆ ಕೆಳಗಾಗಿ ನೇತಾಡುತ್ತಾ ಅವನಿಗೆ ಭಾರೀ ಪೀಡೆ ಅನುಭವವಾಗುತ್ತಿತ್ತು. ನ್ಯಾಯದೇವತೆ ಎಂದು ಹೆಸರಾಗಿರುವ ಶನಿಯು ಸಹಾಯಕ್ಕಾಗಿ ಯಾರನ್ನಾದರೂ ಕಾದುಕೊಂಡಿದ್ದನು. ಆ ಸಮಯದಲ್ಲೇ ಹನುಮಂತನು ಅಲ್ಲಿ ಪ್ರವೇಶಿಸಿದನು. ಸೀತಾಮಾತೆಯ ಹಾದಿ ಹುಡುಕುತ್ತಿದ್ದ ಹನುಮಂತನು ಶನಿದೇವನ ಆ ಸ್ಥಿತಿಯನ್ನು ಕಂಡಾಗ ದಯೆಗೊಂಡನು. ತನ್ನ ಅಪಾರ ಬಲದಿಂದ ಶನಿದೇವನನ್ನು ಮಾತ್ರವಲ್ಲದೆ ಬಂಧನದಲ್ಲಿದ್ದ ಇತರ ಗ್ರಹಗಳನ್ನು ರಾವಣನ ಸೆರೆಮನೆಯಿಂದ ಮುಕ್ತಗೊಳಿಸಿದನು. ಹನುಮಂತನ ಶಕ್ತಿಯ ಮುಂದೆ ರಾವಣನ ಯೋಗಬಲ ದೀರ್ಘಕಾಲ ನಿಲ್ಲಲಿಲ್ಲ. ಈಗ ಮುಕ್ತನಾದ ಶನಿದೇವನು ಹನುಮಂತನಿಗೆ ಕೃತಜ್ಞತೆಯಿಂದ ನಮಸ್ಕರಿಸಿದನು. ಅವನು ಹನುಮಂತನನ್ನು ನೋಡಿ ಹರ್ಷದಿಂದ ಹೇಳಿದನು, ಓ ವೀರ ಹನುಮಂತ, ನೀನು ನನ್ನನ್ನು ಭೀಕರ ಪೀಡೆಯಿಂದ ಮುಕ್ತಗೊಳಿಸಿದ್ದಿ. ನನಗೆ ತೀರಾ ದೊಡ್ಡ ಉಪಕಾರ ಮಾಡಿದೆಯೇ. ನಾನು ನಿನಗೆ ಯಾವ ವರ ಬೇಕಾದರೂ ಕೊಡಲು ಸಿದ್ಧನಿದ್ದೇನೆ. ಅದಕ್ಕೆ ಹನುಮಂತನು ವಿನಯದಿಂದ ಪ್ರತಿಕ್ರಿಯಿಸಿದನು, ಓ ಶನಿದೇವ, ನನ್ನಿಂದ ಯಾವುದೇ ವೈಯಕ್ತಿಕ ವರ ಬೇಡ. ನನಗೆ ಬೇಕಾದುದು ಒಂದೇ ಒಂದು ವಿಷಯ. ಯಾವ ಭಕ್ತನು ನನ್ನನ್ನು ಭಕ್ತಿಭಾವದಿಂದ ಪೂಜಿಸುತ್ತಾನೋ ಅವನಿಗೆ ನೀವು ಎಂದಿಗೂ ಕಷ್ಟ ನೀಡಬಾರದು. ನಿಮ್ಮ ಕೋಪದ ದೃಷ್ಟಿಯಿಂದ ಅವನು ಪಾರಾಗಬೇಕು. ಹನುಮಂತನ ನಿರ್ಲೋಭ ಮನೋಭಾವ ಮತ್ತು ಭಕ್ತರ ಹಿತಾಸಕ್ತಿಯನ್ನು ಕಂಡ ಶನಿದೇವನು ತುಂಬಾ ಸಂತೋಷಪಟ್ಟನು. ಆತನು ತಕ್ಷಣವೇ ಒಪ್ಪಿಕೊಂಡು ವರ ನೀಡಿದನು, ಹನುಮಂತ, ಇನ್ನು ಮುಂದೆ ನಿನ್ನ ಭಕ್ತರ ಮೇಲೆ ನನ್ನ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ. ಯಾರಾದರೂ ನಿನ್ನನ್ನು ಪೂಜಿಸಿದರೆ ಅವರನ್ನು ನಾನು ಕಾಪಾಡುತ್ತೇನೆ, ಅವರಿಗೆ ತೊಂದರೆ ನೀಡುವುದಿಲ್ಲ. ಈ ಪೌರಾಣಿಕ ಘಟನೆಯ ನಂತರವೇ ಶನಿಯ 7.5
ಅಷ್ಟಮ ಶನಿ ಅಥವಾ ಯಾವುದೇ ಶನಿ ದೋಷ ನಿವಾರಣೆಗೆ ಹನುಮಂತನ ಪೂಜೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪರಿಗಣಿಸಲಾಗಿದೆ. ಜನರು ಶನಿವಾರದಂದು ಹನುಮಂತನಿಗೆ ಎಣ್ಣೆ ಹಚ್ಚುವುದು, ಹನುಮಾನ್ ಚಾಲೀಸಾ ಪಠಿಸುವುದು, ಸುಂದರಕಾಂಡ ಪಠಿಸುವುದು ಇವು ಶನಿದೇವನ ಕೋಪದಿಂದ ಪಾರಾಗುವ ಅತ್ಯುತ್ತಮ ಮಾರ್ಗವೆಂದು ಶ್ರದ್ಧೆಯಿಂದ ನಂಬುತ್ತಾರೆ. ಹನುಮಂತನು ಎಂದಿಗೂ ರಾಮಭಕ್ತನಾಗಿ ತನ್ನ ಮನಸ್ಸು, ಮಾತು ಮತ್ತು ಕರ್ಮಗಳನ್ನು ಸಂಪೂರ್ಣವಾಗಿ ಶ್ರೀರಾಮನ ಪಾದಾರವಿಂದಗಳಲ್ಲಿ ಅರ್ಪಿಸಿಕೊಂಡವನು. ಅವನ ಜೀವನದ ಪ್ರತಿಯೊಂದು ಉಸಿರು ರಾಮ ಎಂಬ ನಾಮಜಪದಿಂದಲೇ ತುಂಬಿತ್ತು. ಒಂದು ಬಾರಿ ಹನುಮಂತನು ಸಂಪೂರ್ಣ ಮನಸ್ಸಿನಿಂದ ಶ್ರೀರಾಮನ ಧ್ಯಾನ ಮತ್ತು ನಾಮಸ್ಮರಣೆಯಲ್ಲಿ ಮಗ್ನನಾಗಿದ್ದ. ಆ ಸಮಯದಲ್ಲಿ ತನ್ನ ಅಹಂಕಾರ ಮತ್ತು ಶಕ್ತಿಯ ಬೆಂಬಲದಿಂದ ಪ್ರಸಿದ್ಧನಾದ ಶನಿದೇವನು ಅಲ್ಲಿ ಹಾದುಹೋದ. ಶನಿದೇವನು ತನ್ನ ಸ್ವಭಾವದಂತೆ ಹನುಮಂತನ ಶಾಂತ ಧ್ಯಾನವನ್ನು ಅಡ್ಡಿಪಡಿಸಲು ಮುಂದಾದನು. ನಾನು ಯಾರು ಎಂಬುದು ನಿನಗೆ ಗೊತ್ತಿಲ್ಲವೇ? ನನ್ನ ದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ಅವರು ಸಂಕಟದಿಂದ ಹೊರಬರಲಾರರು ಎಂದು ತಾನೇ ತಾನಾಗಿ ಅಹಂಕಾರದಿಂದ ಯೋಚಿಸಿದನು. ಹನುಮಂತನು ಆ ಕ್ಷಣ ಸಂಪೂರ್ಣವಾಗಿ ರಾಮನ ನಾಮಜಪದಲ್ಲಿ ತಲ್ಲೀನನಾಗಿದ್ದರಿಂದ ಅವನಿಗೆ ಶನಿಯ ಆಟದ ಮೇಲೆ ಆಸಕ್ತಿ ಇರಲಿಲ್ಲ. ಶನಿದೇವನು ಹಲವು ಪ್ರಯತ್ನಗಳನ್ನು ಮಾಡಿದನು. ತನ್ನ ಬಲವನ್ನು ತೋರಿಸಲು ಗರ್ಜನೆ ಮಾಡಿದನು, ಪ್ರಲೋಭನೆಗಳನ್ನು ತೋರಿಸಿದನು, ಭಯ ಹುಟ್ಟಿಸಲು ತಮಾಷೆಯ ಆಟಗಳನ್ನು ಆಡಿದನು. ಆದರೆ ಹನುಮಂತನು ಶಾಂತವಾಗಿ ಒಂದೇ ಮಾತು ಹೇಳಿದನು, ಓ ಶನಿದೇವ, ನಾನು ಈಗ ಶ್ರೀರಾಮನ ಧ್ಯಾನದಲ್ಲಿ ಮಗ್ನನಾಗಿದ್ದೇನೆ. ನನ್ನ ಭಕ್ತಿ ಮತ್ತು ಶಾಂತಿಗೆ ಅಡ್ಡಿಯಾಗಬೇಡ. ದಯವಿಟ್ಟು ನನ್ನ ಮಾರ್ಗದಿಂದ ಸರಿದು ಹೋಗು. ಆದರೆ ಶನಿದೇವನ ಅಹಂಕಾರಕ್ಕೆ ಮಿತಿ ಇರಲಿಲ್ಲ. ಹನುಮಂತನ ಎಚ್ಚರಿಕೆಯನ್ನು ಲೆಕ್ಕಿಸದೆ ಅವನ ತೋಳನ್ನು ಬಲದಿಂದ ಎಳೆದನು. ಆ ವೇಳೆಗೆ ಕೋಪದ ಅಗ್ನಿ ಬಜರಂಗಬಲಿಯ ಹೃದಯದಲ್ಲಿ ಹೊತ್ತಿ ಉರಿಯಿತು. ತನ್ನ ಪ್ರೀತಿಯ ಶ್ರೀರಾಮನ ಧ್ಯಾನವನ್ನು ಅಡ್ಡಿಪಡಿಸಿದ ಶನಿದೇವನ ಮೇಲೆ ಅವನು ಸಹಜವಾದ ಪ್ರತಿಕ್ರಿಯೆ ತೋರಿಸಿದನು. ತನ್ನ ಅಪಾರ ಶಕ್ತಿಯ ಬಾಲದಲ್ಲಿ ಶನಿದೇವನನ್ನು ಸುತ್ತಿಕೊಂಡು ಆಕಾಶಕ್ಕೆ ಎತ್ತಿ ಕಲ್ಲಿನ ಮೇಲೆ ಬಲವಾಗಿ ಅಪ್ಪಳಿಸಿದನು. ಅದರಿಂದ ಶನಿದೇವನ ದೇಹ ನೊಂದಿತು, ಅವನ ಅಹಂಕಾರವೂ ಕುಸಿದುಬಿತ್ತು. ಇಷ್ಟಾದರೂ ಕೂಡ ಶನಿದೇವನು ತನ್ನ ಕೋಪವನ್ನು ತಣಿಸಿಕೊಳ್ಳದೆ ಶ್ರೀರಾಮನನ್ನೇ ಹೀಯಾಳಿಸಲು ಮುಂದಾದನು. ನಿನ್ನಿಂದಲೂ ನಿನ್ನ ರಾಮನಿಂದಲೂ ನನಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅವಮಾನಕಾರಿ ಮಾತುಗಳನ್ನು ಆಡಿದನು. ಇದು ಹನುಮಂತನಿಗೆ ಅಸಹ್ಯವಾಗಿತ್ತು. ಭಕ್ತನ ಮನಸ್ಸಿನಲ್ಲಿ ತನ್ನ ಆರಾಧ್ಯ ಶ್ರೀರಾಮನ ವಿರೋಧದ ಮಾತುಗಳನ್ನು ಕೇಳುವುದು ಅತ್ಯಂತ ಅಸಹನೀಯ. ಹೀಗಾಗಿ ಹನುಮಂತನು ಮತ್ತಷ್ಟು ಬಲದಿಂದ ಶನಿದೇವನನ್ನು ತನ್ನ ಬಾಲದಲ್ಲಿ ಒತ್ತಿ ಹಿಡಿದು ಕಲ್ಲಿನ ಮೇಲೆ ಪಲ್ಟಿ ಹೊಡೆದನು. ಆಘಾತಗೊಂಡ ಶನಿದೇವನು ತೀವ್ರ ನೋವಿನಿಂದ ನರಳುತ್ತಾ ಕೊನೆಗೆ ಹನುಮಂತನ ಬಳಿ ಕ್ಷಮೆ ಕೇಳಿದನು. ತನ್ನ ಅಹಂಕಾರದ ದೋಷವನ್ನು ಅರಿತು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟನು. ಅವನು ವಿನಮ್ರವಾಗಿ ಹನುಮಂತನಿಗೆ ಹೇಳಿದನು, ಓ ಪವನಸುತನೇ, ನೀನು ನಿಜವಾದ ಶಕ್ತಿಯ ರೂಪ, ರಾಮಭಕ್ತಿಯ ಶಾಶ್ವತ ಮಾದರಿ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸು. ನಾನು ಭವಿಷ್ಯದಲ್ಲಿ ಇಂತಹ ದುರಹಂಕಾರವನ್ನು ಮತ್ತೆ ತೋರಿಸುವುದಿಲ್ಲ. ಹನುಮಂತನು ಸಹಜ ದಯಾಳು. ಶನಿಯ ಕ್ಷಮೆಯ ಬೇಡಿಕೆಯನ್ನು ಸ್ವೀಕರಿಸಿ ಅವನಿಗೆ ಪಾಠ ಕಲಿಸಿದನು. ಓ ಶನಿದೇವ, ನೆನಪಿರಲಿ, ಯಾವಾಗಲೂ ಅಹಂಕಾರವೇ ಪತನಕ್ಕೆ ಕಾರಣ. ಮುಂದೆ ನನ್ನ ಭಕ್ತರಿಗೆ ನೀನು ಎಂದಿಗೂ ತೊಂದರೆ ಕೊಡಬಾರದು. ನನ್ನನ್ನು ಆರಾಧಿಸುವವರಿಗೆ ನಿನ್ನ ಕಠಿಣ ದೃಷ್ಟಿಯಿಂದ ರಕ್ಷಣೆ ಇರಬೇಕು. ಅಂದಿನಿಂದಲೇ ಶನಿದೇವನು ಹನುಮಂತನ ಭಕ್ತರಿಗೆ ಹಾನಿ ಮಾಡುವುದಿಲ್ಲ ಎಂಬ ಶಾಪ ವರಕ್ಕೆ ಬದ್ಧನಾದನು. ಅದಕ್ಕಾಗಿಯೇ ಶನಿಯ ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಮುಂತಾದ ದೋಷಗಳಿಂದ ಪಾರಾಗಲು ಹನುಮಂತನ ಆರಾಧನೆ ಅತ್ಯಂತ ಶ್ರೇಷ್ಠ ಪರಿಹಾರ ಎಂದು ಪರಿಗಣಿಸಲಾಗಿದೆ. ಇದರ ಹಿಂದಿನ ಅರ್ಥ ಬಹಳ ಆಳವಾಗಿದೆ. ಶನಿದೇವನು ಕಠಿಣ ಶಿಕ್ಷಕನಂತೆ ನಮ್ಮ ಕರ್ಮದ ಫಲವನ್ನು ನೀಡುವ ನ್ಯಾಯದೇವತೆಯಾಗಿ ಕಾರ್ಯನಿರ್ವಹಿಸುತ್ತಾನೆ.
ಅವನ ದೃಷ್ಟಿ ಬಡಿತಕ್ಕಿಂತ ಕಡಿಮೆ ಧೈರ್ಯ ಮತ್ತು ಪರಿಶ್ರಮವಿಲ್ಲದವರಿಗೆ ಸಂಕಷ್ಟವನ್ನು ತರುತ್ತದೆ. ಜೀವನದಲ್ಲಿ ಅಡಚಣೆಗಳು, ವಿಘ್ನಗಳು, ಆರ್ಥಿಕ ಸಂಕಷ್ಟಗಳು, ಅನಾರೋಗ್ಯ ಶನಿದೇವರ ಪ್ರಭಾವಕ್ಕೆ ಸಂಬಂಧಿಸಿದಂತೆ ಸಂಭವಿಸಬಹುದಾಗಿದೆ. ಆದರೆ ಹನುಮಂತನು ಭಕ್ತರ ಪರಿಪೂರ್ಣ ರಕ್ಷಕ, ದಯಾಮಯ ಶೂರ, ಅಹಂಕಾರ, ದುಷ್ಟಚೇತನ ಮತ್ತು ಕಠಿಣ ಪರಿಶ್ರಮಕ್ಕೂ ಮೀರಿದ ಶಕ್ತಿಯ ಮಾದರಿ. ಹನುಮಂತನ ಶರಣಾಗತಿಯಲ್ಲಿ ಇರುವ ಭಕ್ತರು ಯಾವಾಗಲೂ ಆತನ ಸುರಕ್ಷೆಯಲ್ಲಿ ಇರುತ್ತಾರೆ. ಶನಿದೇವನ ಕೋಪ ಅಥವಾ ದಂಡನೆ ಬರುವ ಸಮಯದಲ್ಲಿಯೂ ಹನುಮಂತನ ಭಕ್ತಿ ಶಕ್ತಿ ತಕ್ಷಣ ಶರಣಾರ್ಥಿಗೆ ರಕ್ಷಣೆ ನೀಡುತ್ತದೆ. ಹನುಮಂತನ ಶಕ್ತಿಯ ಪಾದಾರವಿಂದಗಳಲ್ಲಿ ಶರಣಾಗುವುದು ಶನಿದೇವನ ಪ್ರಭಾವದಿಂದ ಪಾರಾಗಲು ನೈಜ, ಸಮರ್ಥ ಪರಿಹಾರವೆಂದು ಗುರುತಿಸಲಾಗಿದೆ. ಇದರ ಪರಿಣಾಮವಾಗಿ ಈ ನೈಜ ಪೌರಾಣಿಕ ಘಟನೆಗಳು ಮತ್ತು ಕಥೆಗಳು ಇಂದು ಕೂಡ ಭಕ್ತರಲ್ಲಿ ಶ್ರದ್ಧೆ ಹುಟ್ಟಿಸುತ್ತವೆ. ಸಾವಿರಾರು, ಲಕ್ಷಾಂತರ ಭಕ್ತರು ಶನಿವಾರದಂದು ಹನುಮಂತನ ಆರಾಧನೆ ಮಾಡುವುದರಿಂದ ಶನಿದೇವನ ಕೋಪದಿಂದ ಪಾರಾಗಬಹುದು ಎಂಬ ನಂಬಿಕೆಯನ್ನು ಬಲವಾಗಿ ಪಾಲಿಸುತ್ತಿದ್ದಾರೆ. ಹನುಮಂತನ ಭಕ್ತಿಯಾಗಿ ಶನಿದೇವನ ಸಾಡೇಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಮುಂತಾದ ದೋಷಗಳ ದುಶ್ಚಟಗಳನ್ನು ತಡೆಯಬಹುದು ಎಂಬುದು ಶ್ರದ್ಧೆಯ ಮೂಲತತ್ವವಾಗಿದೆ. ಇದು ಕೇವಲ ಧಾರ್ಮಿಕ ನಂಬಿಕೆಯೇ ಅಲ್ಲ, ಜೀವನದಲ್ಲಿ ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಭಯವಿಲ್ಲದ ಧೈರ್ಯವನ್ನು ನೀಡುವ ಆಧ್ಯಾತ್ಮಿಕ ಪಾಠವೂ ಆಗಿದೆ. ಶನಿಯ ಭಯವಿಲ್ಲದೆ ಹನುಮಂತನ ಶರಣಾಗತಿಗೆ ನಂಬಿಕೆಯಿಂದ ಬದುಕುವುದರಿಂದ ಜೀವನದಲ್ಲಿ ಸಂಕಷ್ಟಗಳನ್ನು ತೀರಿಸಲು ಶಕ್ತಿ, ಸಂಕಷ್ಟಗಳನ್ನು ಗೆಲ್ಲಲು ಧೈರ್ಯ ಮತ್ತು ಭಕ್ತಿಯ ಮೂಲಕ ರಕ್ಷಣೆಯ ಅನುಭವ ದೊರಕುತ್ತದೆ. ಹೀಗಾಗಿ ಹನುಮಂತನು ಕೇವಲ ಶಕ್ತಿಯ ಪ್ರತೀಕವಲ್ಲ, ಭಕ್ತರ ಜೀವನದಲ್ಲಿ ಶ್ರೇಷ್ಠ ಮಾರ್ಗದರ್ಶಕರಾಗಿಯೂ ರಕ್ಷಣಕರಾಗಿಯೂ ನೆಲೆಸಿರುತ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.